ಈ ವ್ಲಾಗ್ ಬಂದ್ಬಿಟ್ಟು ನಾನು ಲಾಸ್ಟ್ ವ್ಲಾಗ್ ಪೋಸ್ಟ್ ಮಾಡಿದ್ದೆ ಅಲ್ವಾ, ಸೊ ಅದ್ರದ್ದು ಕಂಟಿನ್ಯೂಯೇಷನ್ ಆಗುತ್ತೆ. ಏನು ಕಂಟಿನ್ಯೂಯೇಷನ್ ಅಂದರೆ, ನಾವು ಗಿರಿ ಪರ್ವತ ಇದೆ ಅಲ್ವಾ, ಸೊ ಅದನ್ನ ನಾವು ಪ್ರದಕ್ಷಿಣೆ ಹಾಕಿದ್ವಿ. ಸೊ ಅದು ನಾವು ಹೆಂಗೆ ಏನೇನೆಲ್ಲ ಅಂದರೆ ಪ್ರದಕ್ಷಿಣೆ ಮಾಡುವಾಗ ಏನೆಲ್ಲ ಹೇಗೆಲ್ಲ ನಡ್ಕೊಂಡು ಬಂದ್ವಿ, ಏನೆಲ್ಲ ಮಾತಾಡ್ವಿ, ಎಷ್ಟು ನಕ್ಕಿದ್ದೀವಿ, ಅದೆಲ್ಲನೂ ಇದರಲ್ಲಿ ತೋರಿಸ್ತಿದ್ದೀನಿ. ಆ್ಯಂಡ್ ಈ ಥರ ಮಾಡಬೇಕಾದ್ರೂ 3 ಟೈಮ್ಸ್ ಮಾಡಬೇಕಂತೆ. ಸೊ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ದೀನೋ ಅಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಬಂದ್ಬಿಟ್ಟು ನೈಟಲ್ಲಿ ಹೋಗಿದ್ದಲ್ವ, ಸೊ ಅದಕ್ಕೆ ನಾವು ಬೇಗ ಲೈಕ್ ಪೀಸ್ಫುಲ್ಲಾಗಿ ಏನು ಡಿಸ್ಟರ್ಬೆನ್ಸ್ ಇದೆ ನೀಟಾಗಿ ನಿಧಾನಕ್ಕೆ ನಡ್ಕೊಂಡು ಪ್ರದಕ್ಷಿಣೆ ಹಾಕಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನೊಂದೇನು ಅಂದರೆ, ಇದರಲ್ಲಿ ನೀವು ಈ ಒಂದು ಬ್ಲಾಗಲ್ಲಿ ಪಾರ್ತು ಹೇಮಂತ್ ಅವ್ರನ್ನೆಲ್ಲ ನೋಡೋಕ್ಕಾಗಲ್ಲ, ಬಿಕಾಸ್ ಅವರೆಲ್ಲ ಮಲಗಿದ್ರು, ಅವರೆಲ್ಲ ಬಂದಿದ್ದಿಲ್ಲ. ಆ್ಯಂಡ್ ಮಳೆ ಬೇರೆ ಬರ್ತಾಯಿತ್ತು, ಅವತ್ತು ಮಳೆ ಬೇರೆ ಬರ್ತಾಯಿತ್ತು. ಸೊ ಅದರಿಂದ ಇವ್ರನ್ನೆಲ್ಲ ರೂಮಲ್ಲಿ ನಮ್ಮ ರವಿ ಚಿಕ್ಕಪ್ಪ ಅವ್ರ ಜೊತೆ ಬಿಟ್ಟು ನಾನು, ಮಮ್ಮಿ ಪಪ್ಪ, ರೂಪಾ ಚಿಕ್ಕಿ, ಅಂಬಿಕಾ ಚಿಕ್ಕಿ ಮತ್ತು ಗೋಪಿ ಚಿಕ್ಕಪ್ಪ ಇಷ್ಟು ಜನ ನಾವು ಪ್ರದಕ್ಷಿಣೆ ಹಾಕೊಂಡು ಬಂದಿದ್ದು. ನಿದ್ದೆ ಮಾಡ್ತಿದ್ದೆ. ಸೊ ಈ ಒಂದು ವ್ಲಾಗಲ್ಲಿ ನೀವು ಲೈಕ್ ಸರ್ಟನ್ ಸ್ವಲ್ಪ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿನೋ ಅಷ್ಟು ನಾನು ಆಲ್ರೆಡಿ ಲೈಕ್ ಅವತ್ತು ಪ್ರದರ್ಶನ ಆಗೋದ್ರೆ ನನ್ನ ಜೊತೆ ಶೇರ್ ಮಾಡಿದ್ದೀನಿ. ಸೊ ಅದರಿಂದ ನೀವು ನಿಮ್ಗೆ ಗೊತ್ತಾಗುತ್ತೆ. ಏನೇ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನಂದರೆ, ಆ್ಯಕ್ಚುಲಿ ಇದು ಸ್ವಲ್ಪ ಶಾರ್ಟ್ ವಿಡಿಯೋ ಆಗಿದೆ, ಬಿಕಾಸ್ ಲೈಕ್ ಇದು ಇಲ್ಲ ಸರಿ ಇದು ಲಾಂಗ್ ಆಗಿತ್ತು. ಸೊ ಅದನ್ನೆಲ್ಲ ನಾನು ಶಾರ್ಟ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಲೈಕ್ ಇವಾಗ ಕಾರ್ತಿಕ ಮಾಸ ಅಲ್ವಾ, ಸೊ ಇವಾಗ ಬಂದು ತುಂಬ ಜನ ಸುತ್ತಿರ್ತಾರೆ. ಸೊ ಲೈಕ್ ಸುತ್ತಂದರೆ ಪ್ರದಕ್ಷಿಣೆ ಹಾಕ್ತಿರ್ತಾರೆ ಇಲ್ಲಿ. ಸೊ ಹುಣ್ಣಿಮೆ ತುಂಬ ರಶ್ ಇರುತ್ತೆ. ಕಾರ್ತಿಕ ಸಂವತ್ಸರದಲ್ಲಿ ಹುಣ್ಣಿಮೆಗೆ ತುಂಬ ದೇವಸ್ಥಾನ ರಶ್ ಇರುತ್ತೆ. ಸೊ ಅದರಿಂದ ನೀವು ಹೋಗಂಗಿದ್ರೆ ಯಾವುದಾದ್ರೂ ಟೈಮ್ ರಶ್ ಇಲ್ದಿರೋ ಟೈಮಲ್ಲಿ ಹೋಗಬೇಕು. ಮತ್ತು ಇನ್ನೊಂದು ಸಜೆಷನ್ ಅಂದರೆ, ನೀವು ನೈಟ್ ಟೈಮಲ್ಲಿ ಸುತ್ತೋದು ತುಂಬ ಒಳ್ಳೆಯದು, ಬಿಕಾಸ್ ಬೇರ್ ಫುಟಲ್ಲಿ ನಾವು ನಡಿಬೇಕಾಗತ್ತಲ್ವ. ಸೊ ಅದರಿಂದ ನೈಟ್ ಹೊತ್ತು ಪ್ರದಕ್ಷಿಣೆ ಹಾಕೋದು ತುಂಬ ಒಳ್ಳೆಯ ಒಂದು ಲೈಕ್ ಗುಡ್ ಚಾಯ್ಸ್ ಅಂತಲೇ ಹೇಳ್ಬೋದು, ಬಿಕಾಸ್ ನಾವು ನೈಟ್ ಟೈಮೇ ಪ್ರದಕ್ಷಿಣೆ ಹಾಕಿರೋದು. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 1 hour later. ಈ ವಿಡಿಯೋ ಈ ವ್ಲಾಗ್ ಬಂದು ಕಂಟಿನ್ಯೂಯೇಷನ್ ಆಫ್ ದಿ ಪ್ರೀವಿಯಸ್ ವ್ಲಾಗ್ ಆಗಿರುತ್ತೆ. ನಾವು ಊಟ ಎಲ್ಲ ಮಾಡ್ಕೊಂಡು ರಾತ್ರಿ ತುಂಬ ಲೇಟ್ ಆಗಿತ್ತು. ಸೊ 2 o'clock ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಗಿರಿ ಪ್ರದಕ್ಷಿಣೆ ಹಾಕೋದಕ್ಕೆ. ಆ್ಯಂಡ್ ನಾವು ನಾನು, ಮಮ್ಮಿ, ಪಪ್ಪ, ರೂಪಾ ಚಿಕ್ಕಿ, ಅಂಬಿಕಾ ಚಿಕ್ಕಿ, ಗೋಪಿ ಚಿಕ್ಕಪ್ಪ ಇಷ್ಟು ಜನ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಬರೋದು. ರವಿ ಚಿಕ್ಕಪ್ಪ, ಹೇಮಂತ್, ವೇದಾಂತು, ಸೋಹಾನು, ಪಾರ್ತು ಎಲ್ಲ ರೂಮಲ್ಲಿ ಮಲ್ಕೊಂಡಿದ್ದು. ಸೊ ಅವ್ರನ್ನ ಹೋಗೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಸೊ ನಾವಿಷ್ಟು ಜನ ಮಾತ್ರ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಬಂದ್ವಿ. ಸೊ ಇದು ಬಂದು ನಾವು ಸ್ಟಾರ್ಟ್ ಮಾಡಿರೋದು ಈ ಒಂದು ಅಂದರೆ ವೆಂಕಟೇಶ್ವರ ಸ್ವಾಮಿ ಅಂತಲೇ ಹೇಳ್ಬೋದು. ಅಂದರೆ ಅವರು ತಮಿಳಲ್ಲಿ ಹಾಕಿರೋದು ಪೆರುಮಾಳ್ ದೇವರು ಅಂದ್ಬಿಟ್ಟು. ಸೊ ಈ ಒಂದು ಇಲ್ಲಿ ಪೂಜೆ ಎಲ್ಲ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ವಿ. ಬಂದ್ಬಿಟ್ಟು ಆ ಥರದ್ದು ಸುಮಾರು ದೇವರುಗಳು. ಸೊ ಅಂಕಲ್ 14 ಕಿಲೋಮೀಟರ್ಸ್ 16 ಕಿಲೋಮೀಟರ್ಸ್ ಏನೋಗಿದೆ. ಹೇಳಿ. ಒಂದೊಂದು ಸ್ಟೋರಿ ಒಂದೊಂದು ಕಥೆ ಇರುತ್ತೆ, ಮತ್ತು ಅದಕ್ಕೆ ಹೆಸರು ಇರುತ್ತೆ. ಓಕೆ, ಈಗ ನಾವು ಫಸ್ಟ್ ನೋಡಿದ್ದು ಇಂದ್ರಲಿಂಗಂ. ಓಕೆ, ಈಗ ಈ ಥರದ್ದು ಎಷ್ಟಿದೆ ಅದು ನನಗೂ ನೆನಪಿಲ್ಲ. ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಅವ್ರು ಆಲ್ರೆಡಿ ಫಸ್ಟ್ ಒಂದು ಟೈಮ್ ಬಂದಿದ್ದಾರೆ. ಅದು ಮದುವೆಗಿಂತ ಮುಂಚೆ ಅನಿಸುತ್ತೆ. ಮುಂಚೆನಾ ಆಮೇಲೆನಾ? ಓಕೆ, ಒಂದು 15 years ಆಗಿರತ್ತಾ? 15 years ಬ್ಯಾಕ್ ಅವ್ರು ಬಂದಿದ್ದರು. ಹಾಂ, ಇವಾಗ ಏನಕ್ಕೆ ನಾವು ಇದು ಮಾಡಬೇಕಂದ್ರೆ ನಮ್ಗೆ ಏಜ್ ಇದ್ದಾಗ ಮಾಡಬೇಕು. ಒನ್ಸ್ ಏಜ್ ಆದಮೇಲೆ ನಾವು ಮಾಡೋಕ್ಕಾಗಲ್ಲ. ಹೌದಾ? ವಿ ವಿಲ್ ನಾಟ್ ಹ್ಯಾವ್ ಮಚ್ ರೆಸಿಸ್ಟೆನ್ಸಿ ಪವರ್ ಟು ವಾಕ್. ಓಕೆ, ಗೊತ್ತಾಗಿಲ್ಲ ಅಂದರೆ ಇಲ್ಲೊಂದು ರೂಟ್ ಮ್ಯಾಪ್ ಸಿಗುತ್ತೆ. ಸೊ ನೀವು ಅದನ್ನ ನೋಡಿಕೊಂಡು ಹೋಗ್ಬೋದು. ಸೊ ನಾವು ಇಂದ್ರಲಿಂಗದಿಂದ ಪಾಸಾಗಿ ಇವಾಗ ಕರೆಕ್ಟಾಗಿ ಕಾಮರಾಜರ ಸ್ಟ್ಯಾಚ್ಯೂ ಹತ್ರ ಇದ್ದೀವಿ. ಸರಿ, ಕರೆಕ್ಟಾಗಿ ಓಕೆನಾ? ಸೊ ಇನ್ನು ಇಲ್ಲಿಂದ ಅಷ್ಟೊಂದು ಫುಲ್ ರೌಂಡ್ ಸುತ್ತಾಕೊಂಡು ಬರಬೇಕು. ಸೊ ಇಲ್ಲಿ ನೋಡ್ಬೇಡಿ ಎಷ್ಟು ಲಿಂಗಗಳು.
ಇದೆ ಅಂದ್ಬಿಟ್ಟು. ಇದೇ ನಾನು ಹೇಳಿದ್ದು 900 ಮೀಟರ್ಸ್ ಅಗ್ನಿಲಿಂಗಮ್ಮ. ನಾನು ಹೇಳ್ತಲ್ಲ ಫಸ್ಟ್ ನಾವು ಇಂದ್ರಲಿಂಗ ನೋಡಿದ್ವಿ. ನೆಕ್ಸ್ಟ್ 900 ಮೀಟರ್ಸ್ನಲ್ಲಿ ಅಗ್ನಿಲಿಂಗ ಬರುತ್ತೆ. ಅಲ್ಲಿ ಬೋರ್ಡ್ ಹಾಕಿದ್ರು ಅದನ್ನ. ಹೌದು, ಅಗ್ನಿಲಿಂಗ ಇದೆ, ಇಷ್ಟು ಲಿಂಗಗಳು, ಮತ್ತೆ ಯಮಲಿಂಗ, ಆಮೇಲೆ ನೇತ್ರಲಿಂಗ ಇದೆ, ವರುಣಲಿಂಗ, ವಾಯುಲಿಂಗ, ಆಮೇಲೆ ಕುಬೇರಲಿಂಗ, ಈಶಾನ್ಯ. ಆಮೇಲೆ ಇಲ್ಲ, ಕುಬೇರಲಿಂಗ ಆದಮೇಲೆ ಈಶಾನ್ಯ ಲಿಂಗ ಇದೆ. ಆಮೇಲೆ ಮತ್ತೆ ನಾವು ಅಲ್ಲೇ ಬರಬೇಕು. ನಾನು ವಾಕ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಲ್ವಾ. ಸೊ ನಾನು ಹಿಂದೆ ಬಂದಿದ್ದೀನಿ, ಪಪ್ಪ ಮಮ್ಮಿ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ನನ್ನ ಜೊತೆ. ನಮ್ಮಿಬ್ಬರು ಚಿಕ್ಕಮ್ಮನೂ ಇದ್ದಾರೆ, ಮುಂದೆ ಚಿಕ್ಕಪ್ಪ ಹೋಗ್ತಿದ್ದಾರೆ. ಸೊ ಆ್ಯಕ್ಚುಲಿ ನಾವು ಸೋಹಾನ್ ಇದ್ದಾಗ ಪಾರ್ಟ್ 2, ರವಿ ಚಿಕ್ಕಪ್ಪ, ಆಮೇಲೆ ಯಾರಿದ್ದಾರೆ ವೇದಾಂತು ಪಾರ್ಟ್ 2 ಎಲ್ಲ ಮಲ್ಕೊಂಡಿದ್ದಾರೆ ರೂಮಲ್ಲಿ. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ, ಬಿಕಾಸ್ ಅವ್ರೆಲ್ಲ ನಡೆಯೋಕ್ಕಾಗಲ್ಲ ಅಂತಾನೆ ನಾವು ವಾಕ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಹೇಮಂತ್ ನಡೀತಿದ್ದ, ಅವ್ನು UKG ಇದ್ದಾಗನೇ ಅವನು ತಿರುಪತಿ ಬೆಟ್ಟ ಹತ್ತಿದ್ದ. ಸೊ ಇವಾಗ ಏನಾಗ್ತೈತೆ ಏನೋ ಗೊತ್ತಿಲ್ಲ, ನಡೆಯಲ್ಲ ಅಂತಂದ್ರೆ. ಸೊ ನನಗೆ ಈ ಥರ ನಡೆಯೋದಂದರೆ ತುಂಬ ಇಷ್ಟ. ಸೊ ಮಮ್ಮಿನೂ ಅಂತ ಇದ್ರು, ಸೊ ಮಾಡಬೇಕು ಅಂದರೆ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಸೊ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಸೊ 3 ಸತಿ ಬರಬೇಕು ಅಂತ ದೇವರಿಗೆ ಅಂದ್ಕೊಂಡಿದ್ವಿ, ಬಿಕಾಸ್ ನಂದು ಸ್ವಲ್ಪ ಎಲ್ಲ ಇದೆ. ಸೊ ಅದರಿಂದ ನಾನು 3 ಸತಿ ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಬಂದು ನಮ್ಮ ಚಿಕ್ಕಮ್ಮವ್ರು 2 ಸತಿ ಬರ್ತಾರೆ, ನಾವು 3 ಸತಿ ಬರಬೇಕಲ್ಲ, 3 ಟೈಮ್ಸ್ ಬರಬೇಕಂತೆ. ಸೊ ಇದು ಫಸ್ಟ್ ಟೈಮ್ ನಾನು ಹೋಗ್ತಿರೋದು, ಇವ್ರದ್ದು ಸೆಕೆಂಡ್ ಟೈಮು. ಇನ್ನೊಂದು ಸತಿ ಬಂದರೆ ನಮ್ಮ ಚಿಕ್ಕಪ್ಪದು 3 ಟೈಮ್ಸ್ ಕಂಪ್ಲೀಟ್ ಆಗೋಗುತ್ತೆ. ಸೊ ಇನ್ನೊಂದು ದೇವಸ್ಥಾನ ಬಂದಿದೆ, ಸೊ ತೋರಿಸ್ತೀನಿ. ಟುವೆಲ್ ಆಯಿತು. ಅಂದರೆ ನೀವೇನು ಹೇಳೋದು ಅಂದರೆ ಬಿಸಿಲಲ್ಲಿ ನಡೆಯೋಕ್ಕಿಂತ ಈ ಥರ ನೈಟ್ ಟೈಮ್ ನಡೆಯೋದು ಒಳ್ಳೆಯದು ಅಂತ. ಹೌದು, ಅದೊಂದು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ಮಳೆ ಜೋರಾಗಿ ಬಂದು ಸ್ವಲ್ಪ ನಿಂತಿದ್ದಾಗ ಅಷ್ಟೊಂದು ಸೆಕೆ ಕಾಣಿಸ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಆ್ಯಕ್ಚುಲಿ ನಾವು ಬೇಲೂರಿಗೆ ತುಂಬ ಸತಿ ಬಂದಿದ್ವಿ, ಯಾಕಂದರೆ ನನಗೆ ಜಾಂಡೀಸ್ ಅವಾಗ ಬರ್ತಾಯಿತ್ತು. ಸೊ ನಾನು ನಮ್ಮ ತಾತ ಇದ್ರು ಅವಾಗ, ಇವ್ರ ಜೊತೆ ನಮ್ಮ ಈ ಚಿಕ್ಕಮ್ಮ, ಹಂಪಿಕಕ್ಕ ಎಲ್ಲರ ಜೊತೆನೂ ಬಂದಿದ್ದೀನಿ. ಅದು ವಾಲಾಜ ಅನ್ಸುತ್ತಲ್ಲ ಅದು. ಸೊ ಅವಾಗ ಅದೊಂದು ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾಯಿದ್ರು. ಸೊ ಅದರಿಂದ ನನಗೆ ಸ್ಟಾಪ್ ಆಗಿದೆ. ಸೊ ಮಮ್ಮಿ ಎಷ್ಟು ಸ್ಪೀಡಾಗಿ ಹೋಗಿದ್ದಾರೆ ಅಂದರೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ನಮಗೆ ನಮ್ಮ ವ್ಲಾಗಲ್ಲಿ ಬಂದೇ ಇಲ್ಲ, ನಾನು ಇಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೋಗ್ತಾ ಎಷ್ಟೊತ್ತಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಕರೆಕ್ಟಾಗಿ ಎಷ್ಟು ಟೈಮು ಅಂದರೆ 12:30 ಆಗ್ತಿದೆ. 12:30ಗೆ ಇನ್ನೂ 5 ಮಿನಿಟ್ಸ್ ಇದೆ. ಸೊ 12:30 ಆಗ್ತಿದೆ. ಆ್ಯಕ್ಚುಲಿ ತುಂಬ ಪವರ್ಫುಲ್ ಗಾಡ್ ಅಂತ, ಹೌದಕ್ಕ? ಆ್ಯಕ್ಚುಲಿ ಇವಾಗ ತುಂಬ ಜನ ಲೈಕ್ ದೂರದಿಂದ ಇವಾಗ ತಿರುಪತಿಗೆ ಹೇಗೆ ಬರ್ತಾರೆ ಆ ಥರ ಇದಕ್ಕೂ ಬರ್ತಾರೆ. ಬಿಕಾಸ್ ಇದು ಬಂದ್ಬಿಟ್ಟು ಇವಾಗ ತುಂಬ ಪವರ್ ಇರುತ್ತೆ, ಲೈಕ್ ಕಾರ್ತಿಕ ಮಾಸ ಅಲ್ವಾ. ಸೊ ಇಟ್ ಈಸ್ ಅಫ್ಕೋರ್ಸ್ ನಮಗೆ ಗೊತ್ತಾಗ್ತದೆ. ಸೊ ಶಿವಂದು ಮಾಸ ಅಂತಾರೆ. ಸೊ ಅದರಿಂದ ಕಾರ್ತಿಕ ಮಾಸ ಇಲ್ಲಿ ತುಂಬ ಜನ ಬಂದು ಹೋಗ್ತಾರೆ. ಪೌರ್ಣಮಿ ಚಿಕ್ಕ ವಾಟರ್ ಬಾಟಲ್ ಪೌರ್ಣಮಿಗೆ ಸ್ವಲ್ಪ ಜನ ಬಂದು ಹೋಗ್ತಾರೆ, ಲೈಕ್ ತಿಂಗಳು ಒಂದ್ಸತಿ ಬಂದು ಹೋಗ್ತಾರೆ. ಸೊ ನಾವೇನು ಅಂದ್ಕೊಂಡಿದ್ವಿ ಅದು ಬಂದು ದೇವರಿಗೆ ಹೇಳ್ಕೊಂಡ್ರೆ ಅದು ನೆರವೇರುತ್ತೆ, ಫಲ ಸಿಗತ್ತಂತೆ. ಸೊ ಅದರಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನನಗೆ ಈ ಥರ ದೇವಸ್ಥಾನದ್ದು ಎಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ.
ಹೇಮಂತ್ ಬಂದು ನನಗೆ ಆಪೋಸಿಟ್, ಟು ಬಿ ಹಾನೆಸ್ಟ್. ಅವ್ನು ನನಗೆ ಆಪೋಸಿಟ್ ಇದ್ದಾನೆ. ಅವ್ನಿಗೆ ದೇವರು ಅವ್ನು ಫಸ್ಟ್ ಆಫ್ ಆಲ್ ದೇವ್ರು ಮುಗಿಯೋದೇ ಇಲ್ಲ. ನಮ್ಮ ಚಿಕ್ಕಮ್ಮನ ಕೇಳಿ ಮುಗಿತಾನೆ ಅವನು. ಗಣೇಶ ಹಬ್ಬ ಚಿಕ್ಕವಾಗಂತೂ ಅವನಿಗೆ ದೊಡ್ಡ ದೊಡ್ಡ ಗಣೇಶ ಬೇಕು ಅಂತಿದ್ದ. ಇವಾಗ ಗಣೇಶನಾ ಅಂತಾನೆ. ಆದ್ರೂ ಅವನಿಗೆ ದೊಡ್ಡ ಗಣೇಶ ಅಂದರೆ ಸ್ವಲ್ಪ ಆಸೆ ಅವ್ನಿಗಷ್ಟೇ. ಆದರೆ ತೋರಿಸ್ಕೊಳ ಅಂತಂದು ಅವ್ನು ನಾನು ಏನಾದರೂ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಬಾರೋ ಅಂದ್ರೂ ಬರಲ್ಲ. ಇವಾಗ ಬೇರೆ ಆಂಜನೇಯ ಸ್ವಾಮಿಗೆ ಮಾತ್ರ ಅವನು ದೇವ್ರ ಕೈ ಮುಗಿತಾನೆ ಅಷ್ಟೇ. ಅದು ಇಲ್ಲ ಅಂದರೆ ಇಲ್ಲ. ಸೊ ನೆಕ್ಸ್ಟ್ ನಾನು ಎಷ್ಟು ದೂರ ಬಂದಿದ್ದೀನಿ ಅಂದ್ಬಿಟ್ಟು ಇನ್ನೊಂದು ಸತಿ ನಾನು ಹೇಳ್ತೀನಿ, ಆವಾಗ ಮೀಟ್ ಮಾಡ್ತೀನಿ. ಅದರಿಂದ ಬಾಯ್. ನಮಗೆಲ್ಲ ಕಾಲು ನೋವ್ತಿಲ್ಲ. ನಮ್ಮ ಚಿಕ್ಕಪ್ಪ ಕಾಲಂತೂ ಸಿಕ್ಕಾಪಟ್ಟೆ ನೋವ್ತಿದೆ. ಅದರಿಂದ ನಮ್ಮ ಚಿಕ್ಕಮ್ಮ ಅಂತಿದ್ದಾರೆ, ನಾವೆಲ್ಲ ರಾಗಿ ಮುದ್ದೆ ತಿಂತೀವಿ, ನೀವು ರಾಗಿ ಮುದ್ದೆ ತಿನ್ನಲ್ಲ ಅಂತ. ಏನು ಅಂಕಲ್ ಅಂತೀರಾ? ಕರೆಕ್ಟ್. ರಾಗಿ ಮುದ್ದೆ ಅವ್ರು ನಾನ್ ವೆಜ್ ತಿಂತಾರೆ, ನಮ್ಮ ಚಿಕ್ಕಮ್ಮ ತಿನ್ನಲ್ಲ ನಾನ್ ವೆಜ್. ಸೊ ಇವರೆಲ್ಲ ನಾನ್ ವೆಜ್ ತಿಂದು ಸ್ಟ್ರೆಂತ್ ಇಲ್ಲ, ಕತ್ಲಾಗ್ಬಿಡ್ತು, ಏನೂ ಕಾಣಿಸ್ತಾ ಇಲ್ಲ. ಸೊ ನಾವೆಲ್ಲ ರಾಗಿ ಮುದ್ದೆ ತಿಂತೀವಿ. ಎಸ್ಪೆಷಲಿ ನಮ್ಮಲ್ಲಿ ರಾಗಿ ಮುದ್ದೆ ಇರಲೇಬೇಕು. ಸೊ ನಾನು ಪಪ್ಪಾಯಿಂದ ನಾನು ಸ್ಟಾರ್ಟ್ ಮಾಡಿದೆ ತಿನ್ನೋದಕ್ಕೆ, ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಇವಾಗೆಲ್ಲ ಇದೆಲ್ಲ ಒಂದು ಸತಿ ಮಮ್ಮಿಗೆ ತೋರಿಸ್ಬೇಕು. ಯಾವ್ದಾದ್ರು ಮಮ್ಮಿ ಹಾಕೋ ಅಂತಾರೆ, ಅದನ್ನ ಮಾತ್ರ ಹಾಕ್ತೀವಿ, ಇಲ್ಲಾಂದರೆ ಹಾಕಲ್ಲ. ಆ್ಯಕ್ಚುಲಿ ಅದು ಬೆಟ್ಟ ಕಾಣಿಸ್ತಾ ಇಲ್ಲ ತೋರ್ಸೋಣ ಅಂದರೆ. ಹೇಮಂತ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ನಾವು ನಿದ್ದೆ ಮಾಡ್ತೀರಾ? ಟೈಮ್ 2:10 ಆಗಿದೆ. ಆ್ಯಕ್ಚುಲಿ ಸಂಡೇ ಆಗಿಬಿಟ್ಟಿದೆ. ನಮಗೆ ಬಂದು ಸ್ಯಾಟರ್ಡೆ, ಆಲ್ರೆಡಿ ಸಂಡೇ ಆಗಿಬಿಟ್ಟಿದೆ. ನಾನು ಫೋಕಸ್ ಕ್ಯಾಮ್ರಾ ಎಲ್ಲಿ ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಐ ಆಮ್ ಸೊ ಸಾರಿ. ನನ್ನ ಕೈ ಅಷ್ಟು ದೇವಸ್ಥಾನ ಎಲ್ಲ ಇದು ವಾಕ್ ಮಾಡಿಬಿಡ್ಬೇಕು ಅಂತ ಇರೋದ್ರಿಂದ ಎಲ್ಲೆಲ್ಲಿ ನೋಡ್ತಿದ್ದೀನಿ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಇವಾಗ ಆಲ್ರೆಡಿ ನಾವು 8.2 ಕಿಲೋಮೀಟರ್ಸ್ ಇದೆ ಲೈಕ್ ಹೋಗಬೇಕಾಗಿರೋದು. ವೆಂಕಟೇಶ್ವರ ದೇವಸ್ಥಾನ ಇದೆ. ಇವಾಗ ಟೈಮ್ ಬಂದುಬಿಟ್ಟು 2:10. ಹಂಗಂದರೆ ಆಲ್ರೆಡಿ ಸಂಡೇ ಆಗಿದೆ. ಸೊ 2:10 ಆ್ಯಕ್ಚುಲಿ ಎಷ್ಟು ತಣ್ಣಗಿದೆ, ನನಗಂತೂ ಪೀಸಾಗಿದೆ. 2 ಮಂತ್ಸಿಂದ ಮನೇಲಿ ಇದ್ದು ಅಂತಾರೆ ಕೆಟ್ಟೋಗ್ಬಿಟ್ಟು. ಮಮ್ಮಿ ಪಾಪ ಇನ್ನೂ ಎಷ್ಟೋ ದೂರ ನಾನು ನೀರು ಕುಡ್ದಿಲ್ಲ, ಏನೂ ಕುಡ್ದಿಲ್ಲ. ನೀರು ಖಾಲಿ ಬೇರೆ ಆಗಿಬಿಟ್ಟಿದೆ. ಸ್ವಲ್ಪ ಇದೆ ಅಂತ ನೀರು ಅಷ್ಟೇ. ನೀರು ಇಷ್ಟಿದೆ. ಇಲ್ಲೊಂದು ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ, ಶ್ರೀರಾಮ್ ದೇವಸ್ಥಾನ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ಹೋಗ್ತಾ ತುಂಬ ದೇವಸ್ಥಾನಗಳು ಬರುತ್ತೆ. ಸೊ ಎಲ್ಲ ನೋಡ್ಕೊಂಡು ಪೀಸ್ಫುಲ್ಲಾಗಿ ಹೋಗ್ಬೋದು. ನೈಟ್ ಹೊತ್ತು ಬಂದರೆ, ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಅಂತೂ ಆಗೋದಿಲ್ಲ. ಬಿಕಾಸ್ ತುಂಬ ಬಿಸಿಲಿರುತ್ತೆ. ಸೊ ಅದರಿಂದ ಬಿಸಿಲು ತುಂಬ ಆಗಲ್ಲ. ಸೊ ನೈಟ್ ಟೈಮ್ ಅದೇ ಕಾಲು ನೋವು ಬಂದುಬಿಟ್ಟಿದೆ. ಇಲ್ಲಿ ನೋಡಿ ಹೆಂಗೆ ಕೂತಿದ್ದಾರೆ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಇವಾಗ ಇದಕ್ಕೆ ಬಂದು ನಾವು ಎಷ್ಟು 7.80 ಕಿಲೋಮೀಟರ್ ಇದೆ. ಇಲ್ಲ 8.80 ಇತ್ತು. 8.80ನ 8.29 ಇತ್ತು, ಹೌದಾ? ಸೊ 8.80 ಇತ್ತಂತೆ. ಇವಾಗ 7.80 ಬಂದಿದ್ದೀವಿ. ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ವಿಷ್ಣು
ಪಾದ ಅಂತ ಅಂತಾರೆ. ಬಿಕಾಸ್ ಇಲ್ಲಿ ತಿರುವಣ್ಣಾಮಲೆಯಿಂದ ಇನ್ನು ಸ್ವಲ್ಪ ದೂರ ಹೋದರೆ ವಿಷ್ಣು ದೇವಸ್ಥಾನ ಬರುತ್ತೆ ಅಂತ ಅಲ್ಲಿ ಇರೋ ಪೂಜಾರಿ ಅವರು ಹೇಳಿದರು. ಸೊ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿತ್ತು ಅವತ್ತು. ನೋಡ್ಬೋದು ಎಷ್ಟು ಜೋರು ಮಳೆ ಅಂದರೆ ಅಷ್ಟು ಜೋರು ಮಳೆ. ಫೈನಲಿ ನಾವು ವಾಯುಲಿಂಗನ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಚಿಕ್ಕಪ್ಪ ಕಾಲು ನೋವು ಅಂದ್ಬಿಟ್ಟು ಹಿಂದೆನೇ ಇದ್ದಾರೆ, ನಾವು ಮುಂದೆ ಬಂದಿದ್ದೀವಿ. ಮಮ್ಮಿ ಆಲ್ರೆಡಿ ಹೋಗಿ ಹೋಟ್ಲಲ್ಲಿ ಇದ್ದಾರೆ, ರೀಚ್ ಆಗಿಬಿಟ್ಟಿದ್ದಾರೆ. ಸೊ ಮಳೆ ಬೇರೆ ಬಂದಿತ್ತು. ಸೊ ನಾವು ಅಲ್ಲಿ ಒಂದು 5 ಮಿನಿಟ್ಸ್ ಕೂತಿದ್ವಿ ಒಂದು ಸೈಡಲ್ಲಿ. ಇವಾಗ ಮಳೆ ನಿಂತಿದೆ. ಸೊ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಅರೌಂಡ್ 3:30 ಆಗ್ತಿದೆ. 3:30 ಆಗ್ತಿದೆ. ಚಿಕ್ಕಮ್ಮ ಅವರು ನಕ್ಕಿ ಸಾಕಾಗ್ಬಿಟ್ಟು ನಮ್ಮ ಚಿಕ್ಕಪ್ಪನೇ ಕಾಮಿಡಿ. ನಮ್ಮ ಚಿಕ್ಕಮ್ಮ ಅಂತೂ ಈ ಚಿಕ್ಕಮ್ಮ ಇದ್ದರೆ ನಮ್ಮನ್ನ ನಕ್ಸಿ ಹೊಟ್ಟೆ ನೋವು ಬರ್ಸ್ಬಿಡುತ್ತೆ. ಇವರು ಇಲ್ಲಾಂದರೆ ಏಮಂತು ಇಬ್ಬರಲ್ಲಿ ಹೊಟ್ಟೆ ನೋವು ಬರ್ಸೋ ಥರ ನಗ್ಸ್ತಾರೆ. ನೀವು ಒಂದು ತೊಗೊಬೇಕು, ನಾನು ಒಂದು ತೊಗೊಬೇಕು. ಯಾರು ಬಂದಿದ್ದಾರೆ ನಮ್ಮ ಚಿಕ್ಕಪ್ಪ? ನಾವು ಏನು ಇಷ್ಟೊತ್ತಿಗೆ ಅಂತ ಇದ್ದೆ, ಎಲ್ಲೋ ಲಾಸ್ಟಲ್ಲಿದ್ದಾರೆ ಅಂದ್ಬಿಟ್ಟು ಹೇಳಿದ್ರೆ ಗೊತ್ತಾಯ್ತು. ಕಾಲು ನೋವು ಅಂತ ಅಂದ್ಬಿಟ್ಟು ಮಸಾಜ್ ಮಾಡ್ಕೊಂಡ್ಬಂದು ಇವಾಗ ಎಷ್ಟು ಸ್ಪೀಡಾಗಿ ಬಂದಿದ್ದಾರೆ ನೋಡಿ. ಸೂಪರ್ ಆಗಿತ್ತು. ಪೇನ್ ರಿಲೀಫ್ ಎಲ್ಲ ಹೋಯ್ತು. ಈ ಕಾಪ್ಸು ಇದೆಲ್ಲ ಮಸಾಜ್ನೆಲ್ಲ ಮಾಡ್ತಾರೆ ನಮ್ಮ ಚಿಕ್ಕಪ್ಪ. ಹೌದು, ಅದು ಹೆಂಗೆ ಏನಾಯಿತು ಅಂತಂದರೆ ಟೈಮ್ ಆಲ್ರೆಡಿ ಮಾರ್ನಿಂಗ್ 5 o'clock ಆಗ್ತಿದೆ. ಓಕೆನಾ, ನಾನು ಬಾದಾಮ್ ಹಾಲು ಕುಡಿದೆ. ಓಕೆ, ಅದು 50 rupees. ನಮ್ಮ ಚಿಕ್ಕಪ್ಪ ನಾನು ಏನು ಕುಡಿತೀನೋ ಅದೇ ಬೇಕಂತೆ. ನೋಡಿ ನಾನು ಹೋಗ್ಲಿ ಅಂದ್ಬಿಟ್ಟು ನಾನು ಅವ್ರು ಕಾಫಿ ಕುಡಿತಾರೆ, ಅದಕ್ಕೆ ನಾನು ಕಾಫಿ ಈಸ್ಕೊಟ್ಟೆ. ಅದು ತಪ್ಪ? ಇಲ್ಲಿ ನೋಡಿ, ನಾನು ಸೀಸನ್ ವೈಸ್ ಸಣ್ಣ ಆಗ್ತೀವಿ ದಪ್ಪ ಆಗ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಅದು ನಿಜವಾಗ್ಲೂ ಸುಳ್ಳು. ಏನೇನು ನಾನಿರೋ ಸಣ್ಣನೇ ಇಲ್ಲ. ಫಸ್ಟ್ ಆಫ್ ಆಲ್ ದಪ್ಪ ಆಗಿದ್ದೀನಿ, ಬರೀ ಸಣ್ಣ ಅಂತಿದ್ದಾರೆ. ಹೆಂಗಾಕೈತೆ ಕಾಫಿ? ಚೆನ್ನಾಗಿಲ್ಲ. A few minutes later. ಫೈನಲಿ ಗೈಸ್ ಎಲ್ಲ ಫುಲ್ ಸುತ್ತಬಿಟ್ಟು ಬಂದಿದ್ದೀವಿ. 5:30 ಮಾರ್ನಿಂಗ್, ಸಂಡೇ 5:30 ಆಗಿದೆ. 12 o'clock ಸ್ಟಾರ್ಟ್ ಮಾಡಿ ಇವಾಗ ಏನು ಮಾಡಿದ್ದೀನಿ. ಕಣ್ಣಿಗೆ ಏನಾಗಿದೆ? ಕನ್ನಡ ಫುಲ್ ತುಂಬಿಬಿಟ್ಟದ ಆ ಕಡೆ. ಸೊ ಬೆಳಗ್ಗೆ ಹೀಗೆ ಸಿಗೋಣ, ಬಾಯ್. ನಿಮ್ಗೆ ಕಾಣಿಸುತ್ತಲ್ಲ, ಈ ಒಂದು ಬೆಟ್ಟನೇ ನಾವು ಪ್ರದಕ್ಷಿಣೆ ಹಾಕಿದ್ವಿ. ಸೊ ಇದಿಷ್ಟು ನೋಡಿದ್ರಲ್ಲ, ಏನೆಲ್ಲ ನಾವು ಹೇಗೆಲ್ಲ ಪ್ರದಕ್ಷಿಣೆ ಹಾಕಿ ಏನೇನೆಲ್ಲ ಮಾತಾಡ್ತಾ ಇದ್ವಿ. ನಮ್ಮ ರೂಪ ಚಿಕ್ಕಿ, ಅಂಬಿಕಾ ಚಿಕ್ಕಿ, ಚಿಕ್ಕಪ್ಪ ಎಲ್ಲ ಏನೇನೆಲ್ಲ ಮಾತಾಡ್ತಾಯಿದ್ರು ಅಂದ್ಬಿಟ್ಟು. ಆ್ಯಕ್ಚುಲಿ ಈ ಥರ ಸುತ್ತೋದಂದ್ರೆ ನಮ್ಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಸೊ ಆದಷ್ಟು ಬೇಗ ನಾವು ನಡೀಬೋದು. ಬಟ್ ನಮ್ಮದ್ರಲ್ಲಿ ಆಗಲಿ, ಬಿಕಾಸ್ ತುಂಬ ಮಳೆ ಬರ್ತಾಯಿತ್ತು. ಆ್ಯಂಡ್ ನಮ್ಮ ಅಂಬಿಕಾ ಚಿಕ್ಕಿಗೆ ಸ್ವಲ್ಪ ಕಾಲು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಆಯಿತು. ಬಟ್ ಮಮ್ಮಿಯವ್ರು ಬೇಗ 12 o'clock ಸ್ಟಾರ್ಟ್ ಮಾಡಿ 3:30 ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ಸೊ ಅದೇ ನಾವೆಲ್ಲ ಅಂತ ಇದ್ವಿ, ಪಪ್ಪ ಮಮ್ಮಿ ಎಷ್ಟು ಬೇಗ ಪ್ರದಕ್ಷಿಣೆ ಆಗ್ತಿದ್ರೆ ನಾವಿನ್ನ ನಮ್ಮ ಕೈಲಿ ಆಗ್ತಾನೆ ಇಲ್ಲ ಅಂದ್ಬಿಟ್ಟು. ಬಟ್ ಸ್ಲೋ ಆಗಿದ್ರೂ ನಾವು ಪೀಸ್ಫುಲ್ಲಾಗಿ ಬೇಡ್ಕೊಂಡು ಎಲ್ಲ ಆಗಿತ್ತು ಪ್ರದಕ್ಷಿಣೆ. ಸೊ ನಾವು ರೂಮ್ ಹತ್ರ ಹೋಗಿದ್ದು 5:30. ಸೊ ಹಂಗೆ ಹೀಗೆ ಒಂದು 1/2 hour ನಮ್ಗೆ ನಿದ್ದೆ ಬಂದಿಲ್ಲ. ಆಮೇಲೆ ನನಗೆ ತುಂಬ ನಿದ್ದೆ ಹೇಳ್ತಾಯಿತ್ತು. ಸೊ ನಮ್ಮ ಚಿಕ್ಕಮ್ಮ ಅವರೆಲ್ಲ ಮಲ್ಕೊಂಡ್ವಿ. ಆಮೇಲೆ ಅವರೆಲ್ಲ ನಮ್ಮ ಚಿಕ್ಕಮ್ಮ ಅವರೆಲ್ಲ ಬೇಗ ಎದ್ದೋಗ್ಬಿಟ್ರು ಅಂದ್ಕೊತೀನಿ. ಬಿಕಾಸ್ ನಾನು ಎದ್ದಿದ್ದು ಅರೌಂಡ್ 8:30 ಆಗಿತ್ತು ಆವಾಗ. ಬಿಕಾಸ್ ನಾವು ರೆಡಿ ಆಗಬೇಕಾಗಿತ್ತಲ್ವ. ಸೊ ಚೆಕ್ಔಟನ್ನು ಮಾಡಬೇಕಾಗಿತ್ತು. ಸೊ ಬೇಗ ಚೆಕ್ಔಟ್ ಮಾಡಿದ್ರೆ ಅವರು ಬಿಫೋರ್ ನಾವು ಬುಕ್ ಮಾಡಿದ್ವಿ ಆವತ್ತೇ ಹೇಳಿದ್ದು ನಮಗೆ ಆದಷ್ಟು ಬೇಗ ಚೆಕ್ಔಟ್ ಮಾಡ್ಬೇಕು. ಬಿಕಾಸ್ ಏನೇನದು ಕಾರ್ತಿಕ ಮಾಸ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇತ್ತಲ್ವ. ಸೊ ಅದರಿಂದ ನಮಗೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ. ಬಟ್ ನಮ್ಮ ಚಿಕ್ಕಮ್ಮ ಅವ್ರಿಗೆ ಇನ್ನೂ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಇನ್ನೂ ಇಲ್ಲ. ಸೊ
ನಮಗೆ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ರೂಮ್ಸ್ ಎಲ್ಲ ಫುಲ್ ಬುಕ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಸೊ ಅವ್ರು ನಮ್ಮನ್ನ ಬೇಗ ಚೆಕ್ಔಟ್ ಮಾಡೋಕ್ಕೆ ಇದ್ರು. ಸೊ ಎಲ್ಲ ಚೆಕ್ಔಟ್ ಆಗಿ ಅರೌಂಡ್ 9:30ಗೆ ನಾವು ಚೆಕ್ಔಟ್ ಮಾಡಿಬಿಟ್ವಿ. ಸೊ ಅಲ್ಲಿಂದ ಪಾಂಡಿಚೇರಿ ಬಂದು 2 hours or 1.5 hour ಜರ್ನಿ ಆಗಿತ್ತು. ಸೊ ಅವಾಗ ಹೋಗೋವಾಗ ನಾನು ಬ್ಲಾಗ್ ಏನು ಮಾಡಿಲ್ಲ, ಪಾಂಡಿಚೇರಿ ಬ್ಲಾಗ್ ನಾನು ಒಂದೂ ಮಾಡಿ ಲೈಕ್ ಸ್ವಲ್ಪ ಮಾಡಿದ್ದೀನಿ, ಬಟ್ ಅದನ್ನು ಹಾಕೋ ಥರ ಇಲ್ಲ, ಬಿಕಾಸ್ ನಾವು ಪರ್ಸ್ನಲಾಗಿ ಏನೇನೋ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಾನು ಅದನ್ನ ಮಾಡೋಕ್ಕೆ ಹೋಗ್ತಿಲ್ಲ. ಆ್ಯಂಡ್ ನಾನು ಡಿಲೀಟ್ ಮಾಡಿದ್ದೀನಿ ಅದನ್ನು. ಓನ್ಲಿ ಫೋಟೋಸ್ ಇವರೆಲ್ಲ ಲೈಕ್ ಇವ್ರದ್ದು ರೀಲ್ಸು ಎಲ್ಲ ಇತ್ತು. ಸೊ ನಾನು ಹೋದ ನನಗೆ ಸ್ವಲ್ಪ ಜಾಗ ಸಿಕ್ತು. ಸೊ ಎಲ್ಲ ಮಾಡಿ ಇಟ್ಟಿದ್ದೆ, ಬಟ್ ನಾನು ಆಮೇಲೆ ಅಂದ್ಕೊಂಡು ನಾನು ಚೆಕ್ ಮಾಡ್ತಿದ್ದೆ. ಸೊ ಮಮ್ಮಿ ಪೋಸ್ಟ್ ಮಾಡಿಲ್ಲ ಅಂತ ಇದ್ರು. ಸೊ ಅದನ್ನೆಲ್ಲ ಒಂದ್ಸತಿ ಚೆಕ್ ಮಾಡ್ಕೊಂಡಿದ್ದೆ. ಬಟ್ ಯಾ ಅಂದರೆ ಈ ಫೋನಲ್ಲಿ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಆಗೋಗ್ತೈತೆ ಅಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಫೋನು. ಸೊ ಅದರಿಂದ ನಾನು ಲ್ಯಾಪ್ಟಾಪಲ್ಲಿ ಶಿಫ್ಟ್ ಮಾಡೋಣಂದರೆ ಅದು ಟ್ರಾನ್ಸ್ಫರ್ ಆಗ್ತಾಯಿಲ್ಲ ಫೈಲ್ಸ್. ಸೊ ಏನಾಯಿತು ಅಂತ ಗೊತ್ತಿಲ್ಲ. ಸೊ ಬೇಗ ಪೋಸ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಮಮ್ಮಿ, ಬಟ್ ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ. ನನ್ನ ಹತ್ರ ಫುಲ್ ಮೇಲ್ಶರ್ ಇಲ್ದಿರ ಆಗ್ತಾಯಿತ್ತು. ಬಟ್ ಯಾ ಮಮ್ಮಿ ಅಂತ ಇದ್ದು ದಿಷ್ಟಿ ಆಗಿಬಿಟ್ಟಿದೆ ಅಂದ್ಬಿಟ್ಟು. ಬಟ್ ಯಾಕೆ ಇದನ್ನು ಗೊತ್ತಿಲ್ಲ. ಇವಾಗಲೂ ಅಷ್ಟೇ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಆದರೂ ನಾನು ಟ್ರೈ ಮಾಡ್ತಾಯಿದ್ದೀನಿ ಪೋಸ್ಟ್ ಮಾಡೋದಕ್ಕೆ. ಆ್ಯಂಡ್ ಇನ್ನೇನಾದರೂ ಹೇಳ್ಬೇಕು, 2 hours ಜರ್ನಿ. ಮತ್ತು ಇನ್ನೊಂದು ಪಾಂಡಿಚೇರಿಯಲ್ಲಿ ವೆಜಿಟೇರಿಯನ್ಸ್ಗೆ ಲೈಕ್ ಹೋಟೆಲ್ಸ್ ಲೈಕ್ ನಿಮ್ಗೆ ಹಾರ್ಡ್ಲಿ ಸಿಗುತ್ತೆ ಅಷ್ಟೇ. ಬಿಕಾಸ್ ಒಂದು ಬಂದ್ಬಿಟ್ಟು A to B ಲೈಕ್ ನಾವು ಹೋಗಿದ್ದು ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಪಾಂಡಿ ಮೆರೀನಾ ಬೀಚ್ ಅಂದ್ಬಿಟ್ಟು ಹೋಗಿದ್ದು. ಸೊ ಅಲ್ಲಿನೂ ಹೋಟೆಲ್ಸ್ ಇದೆ, ಬಟ್ ಅಲ್ಲೇನಂದರೆ ನಿಮ್ಗೆ ಲೈಕ್ ನಾರ್ಮಲ್ ಪಿಜ್ಜಾ ಬರ್ಗರ್ಸ್ ಆ ಥರ ಇದೆ. ಬಟ್ ಲಂಚ್ ಟೈಮ್ ಆಗಿತ್ತು. ಸೊ ನಮಗೆ ಲಂಚ್ ಟೈಮ್ ಅಂದರೆ ಲಂಚೇ ಬೇಕಾಗುತ್ತೆ, ಎಸ್ಪೆಷಲಿ ನನಗೆ ಲಂಚ್ ಬೇಕೇ ಬೇಕು. ಸೊ ಅದರಿಂದ ನಾನು A to B ಅಲ್ಲಿ ಹೋದ್ವಿ, ನೋಡಿದ್ರೆ ಫುಲ್ ರಶ್ ಇದೆ. ಬಟ್ ನಮಗೆ ಅಷ್ಟೊಂದು ವೆಜ್ ಹೋಟೆಲ್ಸ್ ಇಲ್ಲ, ನೋಡೋಕೆ ಹೋದರೆ ಎಲ್ಲ ನಾನ್ ವೆಜ್ ಹೋಟೆಲ್ಸ್ ಇದೆ. ಸೊ ಆಮೇಲೆ ತುಂಬ ಕಷ್ಟಪಟ್ಟು ನಮ್ಮ ಪಪ್ಪ ಹುಡುಕಿದ್ರು. ಆಮೇಲೆ ಒಂದು ಹೋಟೆಲ್ ಸಿಕ್ತು, ಅಲ್ಲಿ ಲಂಚ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ಅಲ್ಲಿ ನಾವು ಅರೌಂಡ್ 1 o'clock ಏನೋ 1:30 2 ಇಟ್ಕೊಬೋದು. 2 o'clock ಎಲ್ಲ ನಾವು ಎಲ್ಲ ಊಟ ಎಲ್ಲ ಮಾಡಿ ಅಲ್ಲಿಂದ ಹೊರಟು. ಸೊ ನಾವು ಬೆಂಗಳೂರು ರೀಚ್ ಆಗಿದ್ದು ಅರೌಂಡ್ 11:30 ಏನೋ ರೀಚ್ ಆಗಿದ್ವಿ. ಸೊ ನನಗೆ ಅವತ್ತು ಟೈಮಿಂಗ್ಸ್ನು ನಾನು ನೋಟ್ ಮಾಡಿಲ್ಲ, ಬಿಕಾಸ್ ನಾನು ಅಷ್ಟು ಟಯರ್ಡ್ ಆಗಿದ್ದೆ. ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಇಳಿತೈತೆ. ಆಮೇಲೆ ಅದು ಬಂದಾದಮೇಲೆ ಎಲ್ಲ ಫುಲ್ ಸೈಡ್ ಎಫೆಕ್ಟ್ ಆಗೋಗಿತ್ತು ನಮ್ಮಲ್ಲಿ. ಇವಾಗ ನಮ್ಮನೇಲಿ ಲೈಕ್ ಪಪ್ಪಂಗೆ ಮೈ ಹುಷಾರಿಲ್ಲ, ಮಮ್ಮಿಗೆ ಮೈ ಹುಷಾರಿಲ್ಲ, ಹೇಮಂತ್ ಮೈ ಹುಷಾರಿಲ್ಲ, ಆ್ಯಂಡ್ ನಮ್ಮ ರೂಪ ಚಿಕ್ಕಮ್ಮಗೂ ಮೈ ಹುಷಾರಿಲ್ಲ, ನಮ್ಮ ಚಿಕ್ಕಪ್ಪ ಲೈಕ್ ಗೋಪಿ ಚಿಕ್ಕಪ್ಪ ಎಲ್ಲರಿಗೆಲ್ಲ. ನನಗೇನೂ ಇಲ್ಲ, ಅದಂತಾರಲ್ಲ ದೇವರಿದ್ದಾರೆ ಅಂದ್ಬಿಟ್ಟು. ಸೊ ಯಾ ನನಗೇನು ಆಗಿಲ್ಲ. ಏನೋ ನೀನು ಹೇಳ್ತಿದ್ದಾನೆ ನಿಮಗೆ ಏನು ಸೈಕಲ್. ನಮ್ಮ ಚಿಕ್ಕಮ್ಮ ಒಂದು ಹೊಸ ಸೈಕಲ್ ಇಸ್ಕೊಟ್ಟಿದ್ದಾರೆ. ನಾನು ನಿಮಗೆ ಇನ್ನೊಂದು ವ್ಲಾಗ್ ಮಾಡಿದ್ದೀನಿ, ಅದನ್ನ ನಾನು ಇನ್ನೂ ಪೋಸ್ಟ್ ಮಾಡಿಲ್ಲ. ಅದು ಯಾಕೆ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಆ ಒಂದು ಸೈಕಲ್ನ ಅವನು ತೋರಿಸಿದ್ರೆ ಆಲ್ರೆಡಿ ಅವ್ರು ನೋಡ್ತಾರೆ ಆಮೇಲೆ ಅವರು ಆಮೇಲೆ ಓಕೆನಾ. ಅವ್ನ ಸೈಕಲ್ ನಾನು ರೀಲ್ಸಲ್ಲಿ ಹಾಕ್ತೀನಿ, ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ, ಓಕೆನಾ. ಓಕೆ ಅಂದಿದ್ದಾರೆ ಅವರು. ನೋಡಿ ಈ ಥರ ಆಟ ಮಾಡ್ತಾರೆ. ಸೊ ಇದಿಷ್ಟಕ್ಕೆ ನಾನು ಏನು ಮಾಡ್ತೀನಿ, ಬಿಕಾಸ್ ಲೆಂತಿ ವೀಡಿಯೋ ಆಗ್ಬಿಟ್ಟು ಯಾರು ಲೈಕ್ ತುಂಬ ಇದಾಗತ್ತೆ ಅಂದ್ಬಿಟ್ಟು. ಸೊ ನಾನು ಲಾಂಗ್ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಲೈಕ್ ಮಮ್ಮಿನೂ ಅಂತಾರೆ ಲೈಕ್ 15 seconds ಒಳಗೆ, ಲೈಕ್ 15 minutes, ಸಾರಿ ನಾಟ್ ಸೆಕೆಂಡ್ಸ್, 15 minutes ಒಳಗೆ ಮಾಡೋಕ್ಕೆ ಟ್ರೈ ಮಾಡುವಂತ. ಸೊ ನಾನು ಅದೇ ಅಂತಿರ್ತೀನಿ, ನೀನು ನನಗೆ ನೀನೇನೇನೆಲ್ಲ ಹೇಳ್ತೀಯೋ ಅದನ್ನ ನಾನು ಹೇಳ್ತೀನಿ, ನೀನು ಹೇಳ್ಕೊಡು ಅಂತ ಅಂತೀನಿ. ಮಮ್ಮಿ ಇಲ್ಲ ನೀನು ಮಾಡಾದ್ಮೇಲೆ ನಾನು ಲೈಕ್ ನನ್ನ ಮಮ್ಮಿಗೆ ಒಂದ್ಸತಿ ತೋರಿಸ್ತೀನಿ ಈ ಥರ ಎಲ್ಲ ಮಾಡಿದ್ರಲ್ಲ. ಇಲ್ಲ ಮಮ್ಮಿನೇ ನೋಡ್ತಿರ್ತಾರೆ, ಫೋನ್ ಇರುತ್ತಲ್ಲ ಮಮ್ಮಿಗೆ. ಸೊ ಮಮ್ಮಿ ಇದರಲ್ಲಿ ಎಲ್ಲ ನೋಡ್ತಿರ್ತಾರೆ, ಆಮೇಲೆ ಹೇಳ್ತಾರೆ ಇದು ಮಾಡ್ಕೊಂಡು ಇದು ಪೋಸ್ಟ್ ಮಾಡುವಂತ. ಸೊ ಈ ಒಂದು ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇಫ್ ಯು ಲೈಕ್ ದಿಸ್ ವ್ಲಾಗ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ and do subscribe to my channel. See you in my next vlog. Bye.